ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9483166622. ರಾಜ್ಯ ರಾಜಕಾರಣದ ಸುದ್ದಿ ತಣ್ಣಗಾಗಿದೆ. ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತದ ಭೇಟಿ ಸೌಂಡ್ ಆಗ್ತಿದೆ. ಹೌದು, 2 ದಿನಗಳ ಭೇಟಿಯಲ್ಲಿ ಹಲವು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಭಾರತದ ಜೊತೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಸಚಿವರೊಂದಿಗೆ ಸಿಎಂ ಡಿಸಿಎಂ ರಹಸ್ಯ ಸಭೆ ನಡೆಸಿದ್ದಾರೆ. ಮತ್ತೊಂದೆಡೆ ದಿಲ್ಲಿಗೆ ಯಡಿಯೂರಪ್ಪ ಹೋಗಿರೋದು ಬಿಜೆಪಿ ಪಾಳೆಯದಲ್ಲಿ ಕುತೂಹಲವನ್ನು ಮೂಡಿಸಿದೆ. ಇದೆಲ್ಲ ಸುದ್ದಿಗಳು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ. ಎಲ್ರಿಗೂ ಸ್ವಾಗತ. ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಹಸ್ಯ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಸಭೆ ಮಹತ್ವ ಪಡ್ಕೊಂಡಿದೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಬಳಿಕ ಅಧಿಕಾರಿಗಳನ್ನು ಹೊರಗೆ ಕಳಿಸಿ ಪ್ರತ್ಯೇಕ ಸಭೆ ನಡೆಸಲಾಗಿದೆ. ಪ್ರಸಕ್ತ ರಾಜಕೀಯದ ಸನ್ನಿವೇಶಗಳು, ಬೆಳಗಾವಿ ಅಧಿವೇಶನದಲ್ಲಿನ ರಾಜಕೀಯ ಹೋರಾಟದ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಭೆ ನಡೆಸಲಾಗಿದೆ. ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಷ್ಟೇ ಸೀಮಿತ ಮಾಡದೆ ಸಚಿವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಮ್ಮತದ ನಿರ್ಧಾರ ಕೈಗೊಳ್ಳಲು ಸಭೆ ನಡೆಸಲಾಗಿದೆ. 2 ಬಾರಿ ಸಿದ್ದು ಡಿಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಬಳಿಕ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ಇದನ್ನು ಪಕ್ಷದ ಎಲ್ಲರಿಗೂ ಕನ್ವೆ ಮಾಡುವ ಸಲುವಾಗಿಯೂ ಒಂದು ಸುತ್ತಿನ ಸಮನ್ವಯ ಮಾತುಕತೆ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಆದರೆ ನೆನ್ನೆ ಡಿಕೆ ಅಂತ ಒಂದು ಬಣ ಕೂಗುದು, ಮತ್ತೊಂದು ಕಡೆ ಸಿದ್ದು ಅಂತ ಕೂಗಿ ವೇಣುಗೋಪಾಲ್ ಮುಂದೆ ಒಂದಷ್ಟು ಇರುಸು ಮುರುಸು 2 ಕಡೆಯವ್ರಿಗಾಗಿದೆ. ಮತ್ತೊಂದು ಕಡೆ ಇಲ್ಲ, ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯ ಸೀಟ್ ಬಿಟ್ಕೊಡಲ್ಲ ಅಂತ ಹೇಳ್ತಿಲ್ಲ. ಹೈಕಮಾಂಡ್ ಹೇಳಿದಾಗ ಡಿಕೆ ಸಿಎಂ ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ಸಿದ್ದರಾಮಯ್ಯ ಸುತ್ತ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಬಿಡಬೇಡಿ ನಾಯಕರೇ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಮಾತೆ ಅಂತಿಮ ಅನ್ನೋದು ಇದೀಗ ನಿರ್ಧಾರ ಆಗಿದೆ. ಈಗ ಮಾತಾಡಬೇಕಾಗಿರೋದು ಹೈಕಮಾಂಡ್ ಸಂಕ್ರಾಂತಿ ನಂತರ ಮಾತಾಡುತ್ತೆ ಅಂತ ಕೆಲವರು ಹೇಳ್ತಾರೆ. ಸಿದ್ದರಾಮಯ್ಯ ಬಜೆಟ್ ಮಂಡನೆ ನಂತರ ಮಾತಾಡುತ್ತಾರೆ, ಹೈಕಮಾಂಡ್ ಬಿಟ್ಕೊಡಕ್ಕೆ ಹೇಳ್ತಾರೆ ಅಂತ ಕೆಲವರು ಹೇಳ್ತಾರೆ. ಡಿಸೆಂಬರ್ 22ಕ್ಕೆ 7 ವರ್ಷ 7 ತಿಂಗಳಾಗಿ ದೇವರಾಜ್ ಅರಸು ದಾಖಲೆನ ಮುರಿತಾರೆ. ಆದರೆ ಧನುರ್ಮಾಸ ಸಂಕ್ರಾಂತಿವರೆಗೆ ಅಧಿಕಾರ ವಹಿಸ್ಕೊಳ್ಳಲ್ಲ ಡಿಕೆ ಶಿವಕುಮಾರ್. ಹಾಗಾಗಿ ಸಂಕ್ರಾಂತಿ ನಂತರ 16ನೇ ತಾರೀಕು ಬಿಟ್ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಈಗ ಹೇಳೋದು ಕೇಳೋದು ಅಂತೆ ಕಂತೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಭಾಳ ಖುಷಿಯಿಂದ ಓಡಾಡ್ತಿದ್ದಾರೆ, ಅದಂತೂ ಸತ್ಯ. ಡಿಕೆ ಶಿವಕುಮಾರ್ ಹ್ಯಾಪಿ ಆಗಿದ್ದಾರೆ. ಪ್ರಸಾದ ಮೊದಲು ಬೇರೆಯವ್ರು ಸಿಕ್ಕಿದೆ, ಕಡೆಲ್ಲ ನಂಗೆ ಪ್ರಸಾದ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡವ್ರು. ಯಾಕೆಂದರೆ ಅವರು ಹೈಕಮಾಂಡಿಂದ ದೇಗುಲದ ಬಳಿ ಪ್ರಾರ್ಥನೆ ಮಾಡಿದ್ದಾರೆ. ಅದು ಫಲಿಸುತ್ತೆ, ಪ್ರಸಾದ ಸಿಗುತ್ತೆ ಅನ್ನೋ ವಿಶ್ವಾಸ ಅವ್ರದ್ದು. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಹಾದಿ ಬೀದಿ ರಂಪಾಟವಾಗಿದೆ. ಇದೀಗ ಇಂಥದ್ದೇ ಪರಿಸ್ಥಿತಿ ಬಿಜೆಪಿ ಪಾಳೆಯದಲ್ಲಿ ಬಂದು ನಿಂತಿದೆ. ಭಾರೀ ಬದಲಾವಣೆಯಾಗುತ್ತಾ ಅನ್ನೋದು ಭಾರಿ ಕುತೂಹಲವನ್ನು ಮೂಡಿಸಿದೆ ಬಿಜೆಪಿಯಲ್ಲಿ. ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರ ಕೆಳಗಿಳಿಸುವ ಸಾಧ್ಯತೆ ಬಗ್ಗೆ ಚರ್ಚೆ ಆಗ್ತಾ ಇದೆ. BY ವಿಜೇಂದ್ರ ರಾಜ್ಯದ ನಾಯಕತ್ವ ವಹಿಸಿಕೊಂಡ ದಿನದಿಂದಲೂ ಹಲವು ನಾಯಕರು ವಿರೋಧವನ್ನು ಒಡ್ಡಿದ್ರು. ಶೀತಲ ಸಮರ ನಿರಂತರವಾಗಿತ್ತು. ಹಿರಿಯ ನಾಯಕ ಆರ್ ಅಶೋಕ್ ಎಷ್ಟೋ ಬಾರಿ ತಮ್ಮ ನಡವಳಿಕೆ ಮೂಲಕವೇ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇಷ್ಟು ದಿನ ಪಕ್ಷದ ಆಂತರಿಕವಾಗಿ ನಡೀತಿದ್ದ ಚಟುವಟಿಕೆಗಳೆಲ್ಲ ಮುನ್ನೆಲೆಗೆ ಬಂದಿವೆ. ಕೆಲ ದಿನಗಳ ಹಿಂದೆ ರೆಬೆಲ್ಸ್ ಟೀಮ್ ದೆಹಲಿಗೆ ಹೋಗಿದ್ದು 3 ದಿನದಿಂದ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜೊತೆಗೆ NDA ನಾಯಕರು ಆದಂಥ HD ಕುಮಾರಸ್ವಾಮಿ ಅವ್ರನ್ನ, ವಿ ಸೋಮಣ್ಣ ಅವ್ರನ್ನ, ಸಂಸದರಾದಂಥ ಬೊಮ್ಮಾಯಿಯವರು, ಸುಧಾಕರ್ ಅವ್ರನ್ನ ಮೀಟ್ ಮಾಡಿದ್ದಾರೆ ಈ ರೆಬೆಲ್ ಟೀಮ್. ಈ ವೇಳೆ ತಮ್ಮ ಅಸಮಾಧಾನವನ್ನು, ಕೋಪವನ್ನು, ತಾಪವನ್ನು ಎಲ್ಲವನ್ನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾರು? ಈ ಕುಮಾರ್ ಬಂಗಾರಪ್ಪನವರು, ರಮೇಶ್ ಜಾರಕಿಹೊಳಿ ಟೀಮ್. ದಿಲ್ಲಿಯಲ್ಲಿ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿದ್ರೆ ಇದರ ಎಫೆಕ್ಟ್ ರಾಜ್ಯದ ಮೇಲಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ ದಿಢೀರಾಗಿ ದೆಹಲಿಗೆ ದೌಡಾಯಿಸಿದ್ದಾರೆ. ಪುತ್ರ ವಿಜೇಂದ್ರ ವಿಚಾರವಾಗಿ ತೆರಳಿರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡೋರು, ಸಿಎಂನ DCMನ ಟೀಕೆ ಮಾಡೋರು. ಕಾಂಗ್ರೆಸ್ಸು ಅಧಿಕಾರಕ್ಕಾಗಿ ಅವರಿಬ್ಬರು ಕೆತ್ತಾಟ ಅಂತ. ಬಿಜೆಪಿದು ಅದಕ್ಕಿಂತ ಅಧ್ವಾನದ ಕತೆ ಅವ್ರದ್ದು ಶುರುವಾಗಿದೆ. ಇನ್ನು ಇದೇ ವಿಚಾರವಾಗಿ ದಿಲ್ಲಿಯಲ್ಲಿ ಕುಮಾರ್ ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಏನಂತ?
ರಾಜ್ಯಾಧ್ಯಕ್ಷ ಬದಲಾವಣೆ ಪ್ರಯತ್ನದ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಪ್ರಯತ್ನಗಳು ನಡೆದಿಲ್ಲ ಅಂತ ನಾನು ಹೇಳಲ್ಲ, ನಡೀತಿದೆ ಅನ್ನೋ ದಾಟಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಕಳೆದ 1.5 ವರ್ಷದಿಂದಲೂ ನಡೆಯುತ್ತಿದೆ. ಯಾರು ಯಾವ ಪ್ರಯತ್ನ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅಂತಿಮವಾಗಿ ವರಿಷ್ಠರು ಕೈಗೊಳ್ಳುವ ತೀರ್ಮಾನವೇ ಫೈನಲ್. ನಾವು ಇಂಥವ್ರನ್ನೇ ಮಾಡಿ ಅಂತ ಹೇಳಿಲ್ಲ, ನಾವು ಯಾರನ್ನೂ ದೂರುತ್ತಿಲ್ಲ, ಬದಲಾಗಿ ಕರೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದೇವೆ. ವರಿಷ್ಠರು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ನಿರ್ಧಾರ ತೆಗೆದುಕೊಂಡಿರ್ತಾರೆ. ಸ್ವಲ್ಪ ವ್ಯತ್ಯಾಸವಾದಾಗ ಗಮನಕ್ಕೆ ತರುವುದು ನಮ್ಮ ಕೆಲಸ. ಆ ಕೆಲಸವನ್ನು ಮಾಡಿದ್ದೇವೆ ಅಷ್ಟೇ. ಈ ಹಿಂದೆ ವಕ್ಫ್ ವಿಚಾರ, ನುಸುಳುಕೋರರ ಬಗ್ಗೆಯೂ ದನಿ ಎತ್ತಿದ್ದೇವೆ. ನಾವು ಪ್ರಸಕ್ತ ರಾಜಕಾರಣದ ಬಗ್ಗೆ ಮಾತ್ರವೇ ಮಾತಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಅನ್ಸಿಟ್ಟು ಈ CD ಮಾಡಿದ್ದು ಬಿಡೋ ವಿಷಯದಲ್ಲಿ DK ಜೊತೆ ಇವ್ರದ್ದು ಕೈವಾಡ ಇದೆ ವಿರೋಧಿಗಳ ಜೊತೆ ಅನ್ನೋದು ಅವರ ಆರೋಪ, ಆ ಸಿಟ್ಟು. ಆ್ಯಂಡ್ ಸಂತೋಷ್ ಅವರು ರಿಲೇಟಿವೇ ವಿಜೇಂದ್ರ ಅವರಿಗೆ, ಬಟ್ ಈಗ ಅವರು JDS ಅಲ್ಲಿದ್ದಾರೆ. ಆ್ಯಂಡ್ ಸಿದ್ದೇಶ್ವರು ನನ್ನ ಪತ್ನಿಯನ್ನು ಸೋಲಿಸಿದ್ದು ವಿಜೇಂದ್ರ ದಾವಣಗೆರೆ ಲೋಕಸಭೆಯಲ್ಲಿ ಏನೋ ಸಿಟ್ಟು ಅವ್ರಿಗಿದೆ. ಆ್ಯಂಡ್ BP ಹರೀಶು ಸಿದ್ದೇಶ್ವರ ಟೀಮ್ ಆಗಾಗ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಅವ್ರಿಗೂ ಕೂಡ ವಿಜೇಂದ್ರ ಬಗ್ಗೆ ವಿರೋಧ ಇದೆ. ಯಡಿಯೂರಪ್ಪನವ್ರ ಬಗ್ಗೆ ವಿರೋಧ ಇಲ್ಲ ಕುಮಾರ್ ಬಂಗಾರಪ್ಪ ಅವ್ರಿಗೆ. ರಾಘವೇಂದ್ರ ಬಗ್ಗೆ ವಿರೋಧ ಇಲ್ಲ. ಎಲ್ಲರೂ ವಿರೋಧ ಯಡಿಯೂರಪ್ಪನವ್ರ ಬಗ್ಗೆ ಅಲ್ಲ. ಈ ರೆಬೆಲ್ಸ್ ವಿರೋಧ ರಾಘವೇಂದ್ರ ಬಗ್ಗೆ ಇಲ್ಲ. ಈ ರೆಬೆಲ್ಸ್ ವಿರೋಧ ವಿಜೇಂದ್ರ ಅವ್ರ ಬಗ್ಗೆ. ಹಾಗಾಗಿ ನನಗಿರೋ ಮಾಹಿತಿ ಪ್ರಕಾರ ಬದಲಾವಣೆ ಅಸಾಧ್ಯ, ಮುಂದುವರಿತಾರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಅಂತ ಹೇಳ್ತಾರೆ ಬಹುತೇಕ ಮಂದಿ. ಏನು ಉಳಿದಿರೋದು 1 ವರ್ಷ, ಅದಕ್ಕೆ ಯಾಕೆ ಬದಲಾವಣೆ ಮಾಡೋಕ್ಕೆ ಹೋಗ್ತಾರೆ ಹೈಕಮಾಂಡ್ ಅವರು, ಮುಂದುವರಿಸ್ತಾರೆ ಅಂತ ಹೇಳ್ತಾರೆ ಭಾಳಷ್ಟು ಮಂದಿ. ಇನ್ನು ರಾಜ್ಯ ಕಾಂಗ್ರೆಸ್ ಸ್ಥಿತಿ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ಕಟುಟೀಕೆ ಮಾಡಿದ್ದಾರೆ. ಖರ್ಗೆ ಅವರೇ ಹೈಕಮಾಂಡನ್ನು ಕೇಳಿ ಎಂದು ಹೇಳಿದರು. AICC ಅಧ್ಯಕ್ಷರೇ ಈ ರೀತಿ ಹೇಳಿರುವಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಉಳಿಯುತ್ತಾ? ಸದ್ಯ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಯಾವ ಸ್ಥಿತಿ ಇದೆಯೋ ಕರ್ನಾಟಕದಲ್ಲೂ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಎಂದಿಗೂ ಇಷ್ಟು ಹೊಲಸು ರಾಜಕಾರಣ ನೋಡಿರಲಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ರಾಜ್ಯದ ಏನು ಅಭಿವೃದ್ಧಿ ಮಾಡಬೇಕೆಂಬ ಬಗ್ಗೆ ಚಿಂತೆ ಇಲ್ಲ. ಇಡ್ಲಿ, ನಾಟಿ ಕೋಳಿ ಫ್ರೈ, ಕೋಳಿ ತಿನ್ನೋದ್ರ ಬಗ್ಗೆ ಚಿಂತೆ ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಇದೇ ವೇಳೆ BJP ಬಗ್ಗೆಯೂ ಈಶ್ವರಪ್ಪ ಮಾತನಾಡಿದ್ದಾರೆ. BJP ಕೂಡ ಒಂದೇ ಕುಟುಂಬದ ಕೈಯಲ್ಲಿ ಇದೆ. ಆ ಕುಟುಂಬದ ಹಿಡಿತದಿಂದ ಹೊರಗೆ ಬರಬೇಕು. ಸಾಮೂಹಿಕ ನೇತೃತ್ವದ ನಾಯಕತ್ವ ಬರಬೇಕು. ಹಿಂದುತ್ವದ ಪರ ಹೋರಾಟ ಮಾಡಬೇಕು. ಇದರ ಭರವಸೆ ಸಿಕ್ಕರೆ BJPಗೆ ಹೋಗುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀನಿ. ಸಿದ್ಧಾಂತಗಳಿಗೆ ಇಂದಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನನ್ನ ಹೃದಯದ ಕಣಕಣವು BJPನೇ. BJP ಬಿಡುವ ಪ್ರಶ್ನೆಯೇ ಇಲ್ಲ. ಪ್ರಾಣ ಕೊಟ್ಟರು ಇದೇ ಪಾರ್ಟಿಯಲ್ಲಿ ಇರ್ತೇನೆ ಅಂತ ಈಶ್ವರಪ್ಪ ಹೇಳಿದರು. ಸದ್ಯಕ್ಕೆ ಆ ಪಾರ್ಟಿಯಿಂದ ಆಚೆ ಹಾಕೋರವ್ರನ್ನ ಅವ್ರ ಪಾರ್ಟಿಲಿ ಇಲ್ಲ, ಬಿಟ್ಟಿದ್ದಾರೆ ಅವರು. ಹೊಲಸು ಕಾಂಗ್ರೆಸ್ಸಲ್ಲಿರುವ ಶೈಲಿ ನೋಡಿಲ್ಲ ಅಂತ. ಕರ್ನಾಟಕ ರಾಜ್ಯದ ಜನ 2008ರಿಂದ 2013ವರೆಗೂ ರಾಜ್ಯ BJP ಅವತ್ತ ಆಡಳಿತದಲ್ಲಿತ್ತಲ್ಲ, ಆ ಹೊಲಸಿನ ಯಾವತ್ತೂ ನೋಡಿರಲಿಲ್ಲ. 2018ರಿಂದ 23ರ ಅವಧಿಯಲ್ಲಿ ಕುಮಾರಸ್ವಾಮಿ ಏಳಿಸಿದ್ದು, ಅದಕ್ಕೂ ಮುಂಚೆ ಅವರು CM ಆಗಿ ಇಳಿದಿದ್ದು, ನಂತರದ ಬೆಳವಣಿಗೆ ಎಲ್ಲವನ್ನೂ ಜನ ನೋಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸು ಹೊಲಸು ಅಂತ ನೀವು ಆರೋಪ ಮಾಡ್ತಿದ್ದೀರಿ, ಓಕೆ. ಆದರೆ ಅದಕ್ಕಿಂತ ಹೊಲಸು BJP ಅನ್ನೋದನ್ನ ನೀವು ಅಧಿಕಾರದಲ್ಲಿದ್ದಾಗ ಪ್ರೂವ್ ಮಾಡಿದ್ರಿ. ಯಾಕೆ BJP ಬಿಟ್ಟು ಕಾಂಗ್ರೆಸ್ ಓಟ್ ಹಾಕಿದ್ರು ಜನ? ಕಾಂಗ್ರೆಸ್ ಅವ್ರು ಸೂಪರ್ ಸ್ಟಾರ್ ಅಂತ ಓಟ್ ಹಾಕಲಿಲ್ಲ. BJP ವರ್ಸ್ಟ್ ಅಧಿಕಾರ ಕೊಟ್ಟರು, ಆಡಳಿತ ನಡೆಸಿದ್ರು ಅಂತ ಓಟ್ ಹಾಕಿದ್ದವ್ರಿಗೆ. ಕಾಂಗ್ರೆಸ್ನ ಟೀಕಿಸುವ ಬರದಲ್ಲಿ ನಾವು ಸೂಪರ್ ಅಂತ ಹೇಳ್ಕೊಳ್ಳುವಂಥ ಈಶ್ವರಪ್ಪನವರು ಮತ್ತೆ ಇನ್ನೊಂದು ಹೇಳಿದ್ದಾರೆ, ಇದು ಒಂದೇ ಕುಟುಂಬದ ಹಿಡಿತದಲ್ಲಿದೆ ಅಂತ. ಯಾಕೆ ಒಂದು ಕುಟುಂಬ ಅಂತ ಹೇಳ್ತೀರಿ? ಯಡಿಯೂರಪ್ಪ ಮಗ ರಾಘವೇಂದ್ರ ಬೆಸ್ಟ್ MP, ವಿಜೇಂದ್ರ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಐ ಅಗ್ರಿ. ನಿಮ್ಮ ಮಗನ ಟಿಕೆಟ್ ಕೇಳ್ತಿರ್ಲಿಲ್ವಾ ನೀವು ಕಾಂತೇಶ್ಗೆ? ಹಾಗಾಗಿ ಸಮಸ್ಯೆಗಳಿದ್ದ ಪಾರ್ಟಿ ಇಲ್ಲ, ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲದ ಪಾರ್ಟಿ ಇಲ್ಲ. ಸರಿ ತಪ್ಪು ಅಷ್ಟೇ ಸಂಘರ್ಷ ಆಗಬೇಕಾಗಿರೋದು. ಈಶ್ವರಪ್ಪನವರು ಕಾಂಗ್ರೆಸ್ನ ಟೀಕಿಸುವ ಮುನ್ನ ತಾವಿದ್ದಂಥ BJP ಎಷ್ಟರ ಮಟ್ಟಿಗೆ ಶ್ರೇಷ್ಠ ಅಂತ ಯೋಚನೆ ಮಾಡಬೇಕು. ಕಾಂಗ್ರೆಸ್ವರೆಗಿಂತ ಹೋಗಿತ್ತು BJP ಅಧಿಕಾರ ನಡೆಸಬೇಕಾರೆ. ಅವ್ರು ಸರಿ ಇಲ್ಲ ಅಂತಲೇ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದು. ಕಾಂಗ್ರೆಸ್ ಅವರೇನೋ ಸೂಪರ್ ಸ್ಟಾರ್ಸ್ ಅಂತೇನು ತಂದಿರಲ್ಲ ಅಧಿಕಾರಕ್ಕೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಮಿಷನ್ ದಂಧೆಯಲ್ಲಿ ಮುಳುಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಮಾತನಾಡಿದ್ದು, ಪ್ರತಿ ಇಲಾಖೆಯಲ್ಲಿಯೂ ಭ್ರಷ್ಟಾಚಾರ ತಾಂಡವವಾಡ್ತಿದ್ದು, ರಾಜ್ಯದಲ್ಲಿ 63% ಭ್ರಷ್ಟಾಚಾರ ಇದೆ. ಈ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ B. ಬೀರಪ್ಪ ವರದಿ ನೀಡಿದ್ದಾರೆ. ನಿಮಗೆ ಧೈರ್ಯ ಇದ್ದರೆ CBI ತನಿಖೆ ಮಾಡಿಸಿ ಅಂತ ಸವಾಲು ಹಾಕಿದ್ದಾರೆ. 40% ಕಮಿಷನ್ ಎಂದು BJP ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡಿದ್ರು. ಅಪಪ್ರಚಾರ ಮಾಡಿ ಕನ್ನಡಿಗರ ದಿಕ್ಕು ತಪ್ಪಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಸಂಪೂರ್ಣವಾಗಿ ಕಮಿಷನ್ ದಂಧೆಯಲ್ಲಿ ಮುಳುಗಿದ್ದೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀರಾ ಅಥವಾ ಇದೇ ಬಂಡವಾಳು ಮುಂದುವರಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. 40% ಅಂತ PCM ಅಂತ ಕಾಂಗ್ರೆಸ್ ಕ್ಯಾಂಪೇನ್ ಮಾಡಿದಾಗ ಕೌಂಟ್ರ್ ಕೊಡೋ ಯೋಗ್ಯತೆ BJP ಅವ್ರಿಗೆ ಇರಲಿಲ್ಲ ಅವತ್ತು.
ಬಸವರಾಜ ಬೊಮ್ಮಾಯಿ 4 ಜನ ಕಟ್ಕೊಂಡು ಹೋಟ್ಲು ಸುತ್ತಿದ್ದೇ ಬಂತು ಬಿಟ್ರೆ ಬೇರೇನಾಗಲಿಲ್ಲ ಅಲ್ಲಿ ಸಾಧನೆ. ಬೊಮ್ಮಾಯಿ ತಾನೇ ಗುಂಡಿಗೆ ಬೀಳಿ, ಬೊಮ್ಮಾಯಿ ತಾನೇ ಕೆಟ್ಟ ಹೆಸರು ಬರಲಿ ಅಂತ ಇವರೆಲ್ಲ ಕೈ ಕಟ್ಕೊಂಡು ಕೂತಿದ್ರು ಸೈಲೆಂಟಾಗಿ ಬಾಯಿ ಮುಚ್ಕೊಂಡು. ಆ 40% ಸುಳ್ಳು ಅಂತ ಇವತ್ತು ಹೇಳುವಂಥ ಅಶೋಕ್ ಅವತ್ತಿಲ್ಲಿ ನಿಂತ್ಕೊಂಡು ತೊಡೆ ತಟ್ಕೊಂಡು ನೀವು ಹೇಳ್ತಾರೆ ಸುಳ್ಳು ಪ್ರೂವ್ ಮಾಡಿ ಅಂತ ಯಾವನಿಗೂ ಕರೆದಿಲ್ಲ ಅವತ್ತು. ಕಾಂಗ್ರೆಸ್ ಅವ್ರು ಏನು ಆರೋಪ ಮಾಡೋರಲ್ಲ ಪೇ CM 40% ಸರ್ಕಾರ ಅಂತ, ಅದನ್ನು ಸಮರ್ಥವಾಗಿ ಯಾವೊಬ್ಬ BJP ಅವರು ಫೇಸ್ ಮಾಡಲಿಲ್ಲ. ಈಗೆಲ್ಲ ಮಾತಾಡ್ತಾರೆ ಬಂಡವಾಳ ಬಾಳ್ತೀರಾ ಅಂತ. BJPಯು ಬಂಡವಾಳನೇ ಬಾಳಿರೋದು, ಕಾಂಗ್ರೆಸ್ಸು BJPಗೇನು ಜಾಸ್ತಿ ವ್ಯತ್ಯಾಸಗಳಿಲ್ಲ ಅಷ್ಟೇ. ಸಿಂಬಲ್ ಚೇಂಜ್ ಬಿಟ್ಟರೆ ಅವ್ರದ್ದು ಬಂಡವಾಳು ಇವ್ರದ್ದು ಬಂಡವಾಳು ಅಂತ. ಜನ ಸಾಯ್ತಿದ್ದಾರೆ, ಆಯಾ ಪಾರ್ಟಿ ಕಾರ್ಯಕರ್ತರು ಸಾಯ್ತಾರೆ. BJPಯವರು ನಿಮ್ಮ ನಾಯಕತ್ವದ ನಿಮ್ಮ ಆಡಳಿತ ನೋಡಿ ಪಾಪ ಕಾರ್ಯಕರ್ತರು ಅಯ್ಯೋ ಅನ್ಕೊಂಡವ್ರೆ, ಮರ್ಕಪಟ್ಟವ್ರು, ಎಂಥ ನಾಯಕರು ಸಿಕ್ಬಿಟ್ರು ನಮಗೆ ಅಂತ. ಕಾಂಗ್ರೆಸ್ ಅವ್ರದ್ದು ಅದೇ ಸನ್ನಿವೇಶ. BJP ಕಾಂಗ್ರೆಸ್ ಕಾರ್ಯಕರ್ತರ ಪಾಡು ಹೇಳ್ತಿರೋದು, ನಾಯಕರುಗಳು ಮಾತ್ರ ಅಧಿಕಾರ ಸಿಕ್ಕಿದಾಗ ಅಂಧಕಾರದಲ್ಲಿ ಮುಳುಗಿರ್ತಾರೆ, ಏನೂ ಕಾಣೋದೇ ಇಲ್ಲ. ಈಗ ಅಶೋಕ್ ಮಾತಾಡ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಕಾರ್ಟಿಯರ್ ವಾಚ್ ವಿವಾದ ತಾರಕಕ್ಕೇರಿದೆ. BJPಯ ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಯಾವ ವಾಚ್ ಬೇಕಾದರೂ ಹಾಕಿ, ಆದರೆ ಸುಳ್ಳ್ಯಾಕೆ ಹೇಳ್ತೀರಿ? DK ಶಿವಕುಮಾರ್ ಧರಿಸಿರುವ ದುಬಾರಿ ಕಾರ್ಟಿಯರ್ ವಾಚ್ನ ವಿವರಗಳನ್ನು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಘೋಷಿಸಿಲ್ಲ. ಆ ವಾಚ್ನ ಇಂದಿನ ಬೆಲೆ 43 ಲಕ್ಷ ಎಂದು ಇದೆ. ಟ್ಯಾಕ್ಸ್ ಸೇರಿ ಸುಮಾರು 47 ಲಕ್ಷ ಆಗ್ಬೋದು. ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಹಾಗಾದರೆ ಇದು ಕದ್ದ ಮಾಲ? ಇದರ ಮೂಲವನ್ನು ಸ್ಪಷ್ಟಪಡಿಸಿ ಅಂತ ದಾಖಲೆ ಸಮೇತ ಪ್ರಶ್ನೆ ಮಾಡಿದ್ದಾರೆ. ಇನ್ನು BJPಗರ ಆರೋಪಗಳಿಗೆ DKಶಿ ಗರಂ ಆಗಿದ್ರು. ಅವರಿಗೇನು ಗೊತ್ತು? ನನ್ನ ಅಫಿಡವಿಟ್, ನನ್ನ ಕಾರ್ಡ್ ನನಗೆ ಗೊತ್ತು. ರೋಲೆಕ್ಸ್ ವಾಚ್ ಬಗ್ಗೆ ಹೇಳಿದ್ದೇನೆ, ಈ ವಾಚ್ ಬಗ್ಗೆ ಹೇಳಿದ್ದೇನೆ. ನಾರಾಯಣಸ್ವಾಮಿಯಿಂದ ನಾನು ಕಲಿಯಬೇಕಾಗಿಲ್ಲ ಎಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಕದ್ದ ಮಾಲೆಂಬ ಟೀಕೆಗೆ ಅವರ ಮನೆಯಿಂದಲೇ ಕದ್ದಿದ್ದೇನೆ ಅಂತ ವ್ಯಂಗ್ಯವಾಡಿದರು ಛಲವಾದಿ ನಾರಾಯಣಸ್ವಾಮಿಗಳು. DK ಶಿವಕುಮಾರ್ ಸಾವಿರಾರು ಕೋಟಿ ಘೋಷಣೆ ಮಾಡ್ಕೊಂಡವ್ರೆ, ವಾಚ್ ಬಗ್ಗೆ ಕೇಳ್ತಿದ್ದೀರಿ. ಯಾವುದೋ ಇಲಿ ಬಿಟ್ಟೇನೋ ಬಾಲ ಹಿಡಿದ್ರು ಅಂತಾರಲ್ಲ ಹಂಗೆ. ಕಾಂಗ್ರೆಸ್ ಸರ್ಕಾರದ ದೊಡ್ಡ 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 ಒಂದಷ್ಟು ವ್ಯತ್ಯಾಸಗಳು ತಪ್ಪುಗಳು ಬಿಟ್ಟಿರ್ಬೇಕಾದ್ರೆ ಇಲ್ಲಿ ಯಾವುದೋ ವಾಚ್ ಹಿಡ್ಕೊಂಡು ಕೂತವ್ರೆ. ವಾಚು, ಕಾರು, ಕರಿಮಣಿ. ಜನಗಳಿಗೆ ಇವತ್ತು 47 ಲಕ್ಷ ದೊಡ್ಡದಲ್ಲ. DK ಶಿವಕುಮಾರ್ 47 ಲಕ್ಷ ವಾಚ್ ಹಾಕೋದು ದೊಡ್ಡದಲ್ಲ. ಸಿದ್ದರಾಮಯ್ಯ ಹಾಕೋದು ದೊಡ್ಡದಲ್ಲ. ಇದಕ್ಕಿಂತ ಮೀರಿದಂಥ ವ್ಯವಸ್ಥೆ ವ್ಯತ್ಯಾಸ ಆಗಿರೋದೈತೆ. 100 ಕೋಟಿ 1000 ಕೋಟಿ ಹುಡುಕಿ ಅವನ್ನ ಯಾಕೆ ವಾಚಿಂದ ಸುಮ್ಮನೆ ಆಗಿ ಹೋಗ್ತೀರಿ? ಆ ಇಡೀ ದೊಡ್ಡ ದೊಡ್ಡ ಹಗರಣಗಳನ್ನ ಬರೀ ವಾಚ್ ಕಟ್ಬಿಟ್ಟು ನಿಲ್ಲಿಸ್ಬಿಡ್ಬೇಡಿ. ಸೌಂಡ್ ಆಗಬೇಕಾಗಿರೋದು ಬೇರೆ. 100 ಕೋಟಿ 1000 ಕೋಟಿ ವ್ಯತ್ಯಾಸ ಆಗಿರೋ ವಿಷಯಗಳನ್ನ ಬಿಟ್ಟು ಇಲ್ಲಿ ಯಾವುದೋ ವಾಚ್ ಇಟ್ಕೊಂಡು ಕೂತವ್ರೆ. CM ಬದಲಾವಣೆ ಅಧಿಕಾರಿಗಳ ವರ್ಗಾವಣೆ ಮಾಡಿದಂತೆ ಸುಲಭವಾಗಿ ಪರಿಗಣಿಸಬಾರದು. ಒಂದು ವೇಳೆ ಬದಲಾವಣೆ ಮಾಡಿದರೆ ರಾಜ್ಯದಲ್ಲಿ ಜನರು ದಂಗೆ ಹೇಳ್ತಾರೆ. ಹೀಗಂತ ವಾಟಾಳ್ ನಾಗರಾಜ್ ವಾರ್ನಿಂಗ್ ಮಾಡಿದ್ದಾರೆ. ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ ವೇಳೆ ವಾಟಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಂತಹ ವ್ಯಕ್ತಿ ರಾಜ್ಯದ 3 ಪಕ್ಷಗಳಲ್ಲೂ ಇಲ್ಲ. ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರೆ ರಾಜ್ಯಕ್ಕೆ ಘೋರ ಅನ್ಯಾಯವಾಗುತ್ತದೆ. ಇದು ಅಪಾಯಕಾರಿ ಬೆಳವಣಿಗೆ. ಸಿದ್ದರಾಮಯ್ಯ ಆರೋಗ್ಯವಾಗಿ ಇರೋವರೆಗೂ ಅವರೇ CM ಆಗಿ ಮುಂದುವರಿಯಬೇಕು. ಈ ವಿಚಾರದಲ್ಲಿ ದುಡುಕಿದ್ರೆ ರಾಜ್ಯಕ್ಕೆ ಅಪಾಯ ಗ್ಯಾರಂಟಿ ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಮಾಮೂಲಿ ಅವ್ರು ಮಾತಾಡ್ತಾರೆ, ದಂಗೆ ಹೇಳ್ತಾರೆ, ಅವು ಹೇಳ್ತಾರೆ, ಇವು ಹೇಳ್ತಾರೆ. ಇವತ್ತು ಯಾರನ್ನ ಇಳಿಸಿದ್ರು ಯಾರೂ ದಂಗೆ ಹೇಳಲ್ಲ. ಆ ಥರ ಲೀಡರ್ಗಳು ಯಾರು ಉಳ್ಕೊಂಡಿಲ್ಲ. ಆದರೆ ಸಿದ್ದರಾಮಯ್ಯನವರು ಕೂಡ ಅಂಥ ಸನ್ನಿವೇಶ ಕಾರಣ ಆಗೋದಿಲ್ಲ. ಇವತ್ತೇ ಸಿದ್ದರಾಮಯ್ಯನವ್ರ ಜೊತೆ ಇರ್ತಕ್ಕಂಥ ಒಂದಷ್ಟು ಜನ ನಾಳೆಗೆ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ CM ಅಂತ ಘೋಷಣೆ ಮಾಡಿದ್ರೆ ಒಂದು ಸತೀಶ್ ಜಾರಕಿಹೊಳಿ, ಜಮೀರು ಅವರು ಇವರು ಒಂದಷ್ಟು ಜನ ಸುಮ್ಮನೆ ಕೂತಿರ್ಬೋದು ನಮ್ಮ ಜೊತೆ ಕಾಫಿ ಟೀಗೆ. ಅವ್ರು ಉಳಿದವರೆಲ್ಲ ರೈಟ್ ಅಬೌಟ್ ಟರ್ನ್ ಅನ್ಕೊಂಡು ತಿರುಗಿತ್ಲ ಕಡೆ DK ಮನೆ ಕಡೆ ಬಂದ್ಬಿಡ್ತಾರೆ ಅಷ್ಟೇ. ವಾಟಾಳ್ ನಾಗರಾಜ್ ಏನು ಹೇಳಂತೆ ಕಳ್ಕೊಳ್ಳೋದೇನೈತೆ ಹೇಳಿಕೆ ಕೊಡ್ತಾರೆ. ಅವ್ರನ್ನ ಕಾಂಗ್ರೆಸ್ ಲೀಡರ್ ಅಲ್ವಲ್ಲ. ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಂದಿಳಿದಿದ್ದಾರೆ. ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಸ್ವತಃ ಪ್ರಧಾನಿ ಮೋದಿಯವರು ಸ್ವಾಗತ ಕೋರಿದ್ದಾರೆ. ಈ ಮೂಲಕ ತಮ್ಮ ಸ್ನೇಹವನ್ನು ಇಡೀ ಜಗತ್ತಿಗೆ ಮತ್ತೊಮ್ಮೆ ತೋರಿಸಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ಇದೀಗ ಫುಲ್ ಅಲರ್ಟ್ ಆಗಿದೆ. ಕಮಾಂಡೋ ಮತ್ತು AMP ಪೊಲೀಸ್ ಪಡೆ ಸೇರಿದಂತೆ ಎಲ್ಲ ಸ್ತರದಲ್ಲೂ ಅತ್ಯಂತ ಕಟ್ಟುನಿಟ್ಟಿನ
ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಒಟ್ಟು 5 ಸುತ್ತಿನ ಭದ್ರತಾ ಕೋಟೆಯನ್ನೇ ನಿರ್ಮಿಸಲಾಗಿದೆ. ಇನ್ನು ಪುಟಿನ್ ಅವರು ದೆಹಲಿಯ 5 ಸ್ಟಾರ್ ಹೋಟೆಲ್ ITC ಮೌರ್ಯಾದಲ್ಲಿ ತಂಗಲಿದ್ದಾರೆ. 2 ದಿನಗಳ ಭೇಟಿ ಸಂದರ್ಭದಲ್ಲಿ ಭಾರತ ಹಾಗೂ ರಷ್ಯಾ ಮಧ್ಯೆ ಹಲವು ಒಪ್ಪಂದಗಳು ಏರ್ಪಡುವ ನಿರೀಕ್ಷೆ ಇದೆ. ಭಾರತಕ್ಕೆ ಇಂಧನ, ಡಿಫೆನ್ಸ್ ಉತ್ಪನ್ನಗಳ ಪೂರೈಕೆಯನ್ನು ಮುಂದುವರಿಸಿಕೊಂಡು ಹೋಗುವುದು ರಷ್ಯಾದ ಆದ್ಯತೆ ಆಗಿದೆ. ಅಮೆರಿಕ ಹಾಗೂ ಪಶ್ಚಿಮ ರಾಷ್ಟ್ರಗಳು ಹಾಕಿರುವ ಆರ್ಥಿಕ ನಿಷೇಧಗಳ ನಡುವೆ ತನ್ನ ಆರ್ಥಿಕತೆಯನ್ನು ಮುಂದುವರಿಸಿಕೊಂಡು ಹೋಗಲು ಇರುವ ಪ್ರಮುಖ ಆಧಾರ ಭಾರತ. ಹೀಗಾಗಿ ವ್ಯಾಪಾರ ಒಪ್ಪಂದಗಳಲ್ಲಿ ಹೆಚ್ಚು ವಿನಾಯಿತಿ ನೀಡಲು ಒಪ್ಪುವ ಸಾಧ್ಯತೆ ಇದೆ. ಭಾರತಕ್ಕೆ ಲಾಭ ಆದರೆ ಸಾಕಷ್ಟೇ, ಯಾರು ಕಟ್ಕೊಂಡು ನಮಗೇನಾಗಬೇಕು. ಬಟ್ ಡಾಲರ್ ರೇಟು ರೂಪಾಯಿದ ಕುಸಿದೆ, ಡಾಲರ್ಗೆ 90 ರೂಪಾಯಿ ಹತ್ರ ಮುಟ್ಟಿದೆ. ಅದ್ರ ಬಗ್ಗೆನೂ ಚರ್ಚೆ ಇದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಡಿಸೆಂಬರ್ 8ರಿಂದ 19ನೇ ತಾರೀಕುವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಆದರೆ ವರ್ಷದಿಂದ ವರ್ಷಕ್ಕೆ ಅಂದಾಜು ನಿರ್ವಹಣಾ ವೆಚ್ಚ ಏರಿಕೆಯಾಗ್ತಲೇ ಇದೆ. ಈ ಬಾರಿ 10 ದಿನಗಳ ಅಧಿವೇಶನಕ್ಕೆ ಜಿಲ್ಲಾಡಳಿತವು 21 ಕೋಟಿ ರು ವೆಚ್ಚವನ್ನು ಅಂದಾಜಿಸಿದೆ. ಕಳೆದ ವರ್ಷ 15 ಕೋಟಿ 30 ಲಕ್ಷ ಖರ್ಚು ಮಾಡಿತ್ತು. ಈ ವರ್ಷ 5.5 ಕೋಟಿ ಹೆಚ್ಚಳವಾಗಿದೆ. 2012ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಗಳಿಗೆ 169 ಕೋಟಿ ರು ಖರ್ಚು ಮಾಡಿದೆ. ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಉತ್ತೇಜನ ನೀಡುವುದು ಮತ್ತು ಇಲಾಖಾ ಸಮತೋಲನವನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲಾಗ್ತಾ ಇದೆ. ವೆಚ್ಚವು ಪ್ರಯಾಣ, ವಸತಿ, ಭದ್ರತೆ, ಅತಿಥಿಗಳ ನಿರ್ವಹಣೆ, ತಾಂತ್ರಿಕ ಬೆಂಬಲ, ವಿಶೇಷ ಸಿಬ್ಬಂದಿಯ ನಿಯೋಜನೆ, ಸಾರಿಗೆ ಮತ್ತು ಸುವರ್ಣಸೌಧದ ನಿರ್ವಹಣೆ ಸೇರಿದಂತೆ ಇತರ ಕೆಲಸಗಳಿಗೆ ಹೆಚ್ಚಿನ ವೆಚ್ಚ ವಿನಿಯೋಗವಾಗುತ್ತದೆ. ಉಳಿದಂತೆ ಸಂಪುಟ ಸಭೆಗಳು, ವಿಶೇಷ ಶಾಸಕಾಂಗ ಸಭೆ, ಮಾಧ್ಯಮ ಸೌಲಭ್ಯ, ಪೊಲೀಸ್ ವ್ಯವಸ್ಥೆ, ಸಾರಿಗೆ, ಲಾಜಿಸ್ಟಿಕ್ಸ್ ಮತ್ತು ಶಿಷ್ಟಾಚಾರ ನಿರ್ವಹಣೆಗೆ ಹಣವನ್ನು ಹಂಚಿಕೆ ಮಾಡಲಾಗುತ್ತದೆ. ಹೀಗಾಗಿ ಪ್ರತಿ ವರ್ಷ ಬೆಳಗಾವಿ ಅಧಿವೇಶನದ ಖರ್ಚು ಹೆಚ್ಚುತ್ತಿದೆಯಂತೆ. ದುಡ್ಡು ಎಷ್ಟಾರ ಹೆಚ್ಚಲಿ, ಬಟ್ ಅದಕ್ಕೆ ತಕ್ಕಂತೆ ಉತ್ತರ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳಿಗೆ ದನಿಯಾಗಲಿ, ಒಂದು ಅವಕಾಶ ಕೊಡಬೇಕು. ಈ ಸೆಷನ್ನಲ್ಲಿ ಕೇವಲ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಷ್ಟೇ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ವಿಶೇಷವಾದಂಥ ಘೋಷಣೆಗಳನ್ನ ಮಾಡಿದ್ರೆ ಜನಕ್ಕೆ ಏನಾರ ಲಾಭ ಆಗುತ್ತೆ. ಕೇವಲ ಒಂಥರ ವರ್ಷಕ್ಕೊಂದ್ಸರಿ ಆ ಕಡೆ ಟ್ರಿಪ್ ಹೋಗಿ ಬಂದಂಗೆ ಮಾಡಿದ್ರೆ ಏನೋ ಪ್ರಯೋಜನ ಇರಲ್ಲ. ಉತ್ತರ ಕರ್ನಾಟಕ ಭಾಗದ ಶಾಸಕರು ಅವರ ಸಮಸ್ಯೆಗಳಷ್ಟೇ ಪ್ರಸ್ತಾಪ ಮಾಡಲಿ. ನಮ್ಮದು ತಗೊಂಡೋಗಿ ಯಾಕೆ ಹೇಳ್ತಾರಲ್ಲಿ ಈ ಬೆಂಗಳೂರು ಭಾಗದವನ್ನ? ಇಲ್ಲಿ ಹೆಂಗಿದ್ರು ಮಾಡಿಸ್ಕೋಬೋದು, ಬಟ್ ಆ ಜನಗಳ ದನಿ ಆಗಬೇಕು. ಆ 10 ದಿನ ಸಮರ್ಪಕವಾಗಿ ಯೂಸ್ ಆಗಬೇಕು. ಆ 10 ದಿನವೂ ಆ ಭಾಗದ ಪ್ರತಿಯೊಬ್ಬ ಶಾಸಕನೂ 1 ನಿಮಿಷನೂ ಮಿಸ್ ಮಾಡ್ಕೊಳ್ಳದಂಗೆ ಸದನವನ್ನು ಅಟೆಂಡ್ ಮಾಡಬೇಕು, ಅಧಿವೇಶನವನ್ನು. ಅಲ್ಲಿ ಅವ್ರು ಯಾರು ಅಧಿವೇಶನ ಅಟೆಂಡ್ ಮಾಡಲ್ಲ, ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಶಾಸಕರು, ಅವ್ರಿಗೆ ಜನ ಬಹಿಷ್ಕಾರ ಹಾಕಬೇಕು. ಉದ್ದೇಶನೇ ಅಲ್ಲಿದೆಲ್ಲ ಅನುಕೂಲ ಆಗಲಿ, ಜನಕ್ಕೇನೋ ಒಳ್ಳೇದಾಗೋ ಮಟ್ಟಿಗೆ ಚರ್ಚೆ ಆಗಲಿ ಅಂತ. ಅಲ್ಲೂ ಭಾಗಿಯಾಗಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಎಷ್ಟೋ ಜನ ಭಾಗಿಯಾಗಲ್ಲ, ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಈ ವಿಷಯನ. ಧರ್ಮಸ್ಥಳ ಬುರುಡೆ ಕೇಸ್ ಪ್ರಕರಣದ ಆರೋಪಿ ಮಾಸ್ಕ್ ಮ್ಯಾನ್ ಚೆನ್ನೈನಿಗೆ ಜಾಮೀನು ನೀಡಿ ವಾರ ಕಳೆದರೂ ಬಿಡುಗಡೆ ಭಾಗ್ಯವಿಲ್ಲ. ನವೆಂಬರ್ 26ರಂದು ಚೆನ್ನೈಗೆ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಇಬ್ಬರು ಜಾಮೀನ್ದಾರರು 1 ಲಕ್ಷ ಭದ್ರತೆ ಬಾಂಡ್ ನೀಡಲು ಕೋರ್ಟ್ ಆದೇಶಿಸಿತು. ಆದರೆ ಜಾಮೀನು ಮತ್ತು ಭದ್ರತೆ ಹಣ ಠೇವಣಿ ಮಾಡದ ಹಿನ್ನೆಲೆ ಶಿವಮೊಗ್ಗದ ಜೈಲಿನಲ್ಲಿಯೇ ಚೆನ್ನಯ್ಯ ಇರುವಂತಾಗಿದೆ. ಈ ಬಗ್ಗೆ ಗಿರೀಶ್ ಮಠಣ್ಣನವರು ಪ್ರತಿಕ್ರಿಯಿಸಿದ್ದು, ನನಗೆ ಶ್ಯೂರಿಟಿ ನೀಡಲು ಕೆಲ ತಾಂತ್ರಿಕ ಸಮಸ್ಯೆ ಇದೆ, ಹೀಗಾಗಿ ಸಾಧ್ಯವಾಗ್ತಾ ಇಲ್ಲ. ಇಲ್ಲವಾದರೆ ನಾನೇ ಕೊಡುತ್ತಿದ್ದೆ ಎಂದು ಹೇಳಿದ್ದಾರೆ. ಇನ್ನು ಚಿನ್ನಯ್ಯನಿಗೆ ಬೆದರಿಕೆ ಹಾಕಿ ತನಿಖೆ ಮಾಡಿದ್ದಾರೆ. ತನಿಖೆ ಆದಿ ಹಳ್ಳ ಹಿಡಿದಿದೆ. ಅಧಿಕಾರಿಗಳು ಸರಿಯಾಗಿ ತನಿಖೆ ಮಾಡಿದರೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸುವ ಪ್ರಮೇಯ ಇರ್ತಿರಲಿಲ್ಲ. ಸೌಜನ್ಯ ಕೇಸ್ ಸಂಬಂಧ ದೂರು ನೀಡಲು ಬಂದರೆ ಭಯ ಬೀಳಿಸಿ ಬೆದರಿಕೆ ಹಾಕಿದ್ದಾರೆ. ನನಗೆ ಅವಕಾಶ ಕೊಟ್ಟರೆ ನಾನೇ ಶವಗಳನ್ನು ಊತ್ತಿಟ್ಟ ಜಾಗ ತೋರಿಸ್ತೇನೆ. ಶವಗಳು ಊತ್ತಿಟ್ಟಿರುವುದು ಬೇರೆಯವರಿಗೆ ಆಶ್ಚರ್ಯ ಆಗಿರಬಹುದು, ಆದರೆ ನಮ್ಮ ಊರಿನಲ್ಲಿ ಇದು ಸಾಮಾನ್ಯ ವಿಷಯ ಆಗಿದೆ. ಈ ತನಿಖೆಯಲ್ಲಿ ರಾಜಕಾರಣ ಬೆರೆಸಬಾರದು. ಧರ್ಮ ರಕ್ಷಣೆ ಅಂತ ಎಲ್ಲರೂ ಬಂದಿದ್ದಾರೆ, ಆದರೆ ಅಲ್ಲಿ ಏನಾಗಿದೆ, ಧಾರ್ಮಿಕ ಭಾವನೆ ಇರೋ ಭಕ್ತರನ್ನೇ ಕೊಂದಿದ್ದಾರೆ. ಇದು ಯಾವ ಧರ್ಮ ರಕ್ಷಣೆ ಅಂತ ಗಿರೀಶ್ ಮಠಣ್ಣನವರು ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ನ್ಯಾಯಾಲಯದ ತೀರ್ಮಾನವನ್ನು ಮಾಡಬೇಕು, ನ್ಯಾಯಾಂಗ ವ್ಯವಸ್ಥೆ ತೀರ್ಮಾನ ಮಾಡಬೇಕು. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್. ಶುಭರಾತ್ರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.